ಎಷ್ಟೋ ಜನ ಮಾತಾಡ್ತಾ ಮಾತಾಡ್ತಾ ಬಂದು ಹೇಳ್ತಾರೆ, ನಮಗೆ ಕೈ ತಕ್ಕೊಂಡು ವಿಧಿ ಬೆನ್ನು ಹತ್ತೈತೆ ನೋಡ್ರಿ. ಬಟ್ ನಮ್ಮನ್ನು ಏನೊಂದು ಏಳಿಗೆ ಮಾಡಿಕೊಡಕ್ಕೆ ಬಿಡಬಲ್ದದು. ಸಿಕ್ಕಾಪಟ್ಟೆ ಸಂಕಟ ಬರ್ತಾವ, ಸಿಕ್ಕಾಪಟ್ಟೆ ತೊಂದರೆ ಬರ್ತಾವ. ಏನು ಕೆಲಸ ಮಾಡ್ತೀವಿ ಎಲ್ಲ ಉಲ್ಟಾ ಪಲ್ಟಾ ಆಗ್ತದೆ, ಹಾಗೆಲ್ಲ ಹೇಳ್ತಾರೆ. ಸೊ ವಿಧಿ ನಿಮಗೆ ಕಾಡ್ತೈತಿ, ಬ್ಯಾಡ್ ಲಕ್ ಅಂತೀವಿ ನಾವು, ದುರ್ದೈವ ಅಂತೀವಿ ನಾವು. ಹೌದಾ? ಕಾಡ್ತೈತಿ, ಒಂದು ಕೆಲಸ ಆಗವಲ್ದು ಅಂದ್ರೆ ಒಂದು ಪ್ರಯತ್ನ ಮಾಡಿರಿ. ನಾ ಏನು ಹೇಳಕ್ಕೆ ಹೊಂಟೀನಿ ಅದು 100ಕ್ಕೆ 100 ಗ್ಯಾರಂಟಿ ನಾ ಕೊಡೋದಿಲ್ಲ. ಅದು ನಿಮ್ಗೆ ಇದು ಕೆಲಸ ಆಗುತ್ತಂತ ನಾ ಹೇಳ್ತೀನಿ, ಅದು ಆಗಲಿಕ್ಕಪ್ಪ ಅಂದ್ರೆ ನಾನು ಬೈಕೋಬೇಡ್ರಿ. ನೀವೇನು ನಾನು ರೊಕ್ಕ ಕೊಟ್ಟಿಲ್ಲ, ನೀವು ಹೇಳಂತೂ ಹೇಳಿಲ್ಲ. ನಿಮ್ಗೆ ಎಷ್ಟೋ ಮಂದಿಗೆ ನಾ ಹೇಳಿದ್ದು ಒಳ್ಳೇದಾಗ್ಯದ, ಹಾಗೆ ನಿಮಗೂ ಒಳ್ಳೆಯದು ಆಗಲಿ ಅನ್ನೋ ಒಂದು ಇಚ್ಛೆಯಿಂದ ನಿಮ್ಗೆ ಕೊಡ್ತಾಯಿದ್ದೀನಿ. ನೀವು ಮಾಡೋದೊಂದು ಸಣ್ಣ ಪ್ರಯತ್ನ, ಸಹನೆಯಿಂದ ಮತ್ತು ಕಾರ್ಯಕ್ಷಮತೆಯಿಂದ ಸ್ವಲ್ಪ ಶಾಂತ ರೀತಿಯಿಂದ ಬೇಜಾರು ಮಾಡಿಕೊಳ್ಳದೆ ನಾ ಹೇಳಿದ್ದನ್ನು ಮಾಡಿ, ಮನಸ್ಸು ಕೊಟ್ಟು ಮಾಡಿ, ಒಂದು ನಿರ್ಮಲ ಮನಸ್ಸಿನಿಂದ ಮಾಡಿರಿ. ನನ್ನ ಕೆಲಸ ಆಗ್ತದೆ, ಗುರುಗಳು ಹೇಳಿದಾಗ ನಾ ಮಾಡಿದ್ರೆ ಆಗ್ತದೆ ಅನ್ನೋ ಮನೋಭಿಲಾಷೆಯಿಂದ ವಿಶ್ವಾಸ ಇಟ್ಟು ನಂಬಿಕೆಯಿಂದ ಮಾಡಿರಿ, ಗ್ಯಾರಂಟಿ ಆಗುತ್ತೆ ರೀ. ಪರ್ಸೆಂಟೇಜು ಕಮ್ಮಿ ಅದ. ಪರ್ಸೆಂಟೇಜ್ ಲಾಟ್ರಿ ಇದ್ದಂಗೆ ಒಂದು 10 ಕೋಟಿ ಲಾಟ್ರಿ ಒಳಗೆ 1,000 ಮಂದಿಗೆ ಅಟ್ಟ ಕೊಡ್ತಾರೆ. ಹಂಗೆ ಯಾರಿಗೆ ಲಕ್ ಬರ್ತದೆ ಗೊತ್ತಿಲ್ಲ. ಅದಕ್ಕೆ ನಾ ಹೇಳೋ ಮಾತು ಸ್ಪಷ್ಟ ಕೇಳ್ರಿ. ದುರ್ವಿಧಿ ಕಾಡ್ತದ, ವಿಧಿ ಕಾಡ್ತದ, ಒಂದು ಕೆಲಸ ಆಗವಲ್ದು ಅಂದ್ರೆ ನೀವೇನು ಮಾಡಿರಿ, ಒಂದು 2 ಪಳಕ್ ಬೆಳ್ಳುಳ್ಳಿ ತಗೋರಿ. 2 ಪಳಕ್ ಬೆಳ್ಳುಳ್ಳಿ ಸುಲಿದು ಸ್ವಲ್ಪ ಒಂದು 2-3 ಪೆಟ್ಟು ಹಾಕಿರಿ. ಪೆಟ್ಟು ಹಾಕಿ ಕೈಯಾಗಿ ಇಟ್ಕೋರಿ. ಕೈಯಾಗಿ ಇಟ್ಕೊಂಡು 2 ಚಮಚೆ ಪುಡಿ ಉಪ್ಪು ಹಾಕೋರಿ. ಪುಡಿ ಉಪ್ಪು ಹಾಕ್ಕೊಂಡು ಹಿಂಗೆ ತಿಕ್ಕೋರಿ. ಹಿಂಗೆ ಉಪ್ಪು ಮತ್ತು ಬೆಳ್ಳುಳ್ಳಿ ಜಜ್ಜಿದ್ದು, ಇದ್ರ ಕೂಡ ಒಂದು ಚಿಟಿಕೆ ಈ ಥರ ದೈವಿಕ ಚೂರ್ಣ. ಇದು ಅತ್ಯಂತ ಪವರ್ಫುಲ್ ಅದ. ಇವು 3 ಕಾಂಬಿನೇಷನ್ ಭಾಳ ಚಲೋ ಅದ. ದೈವಿಕ ಚೂರ್ಣ ನಿಮ್ಮ ವಿಧಿಯನ್ನು ಬದಲಾಯಿಸಿದ್ರೆ ಅದನ್ನು ಟರ್ನ್ ಮಾಡ್ತದೆ, ಟ್ರಾನ್ಸ್ಫರ್ ಮಾಡ್ತದೆ. ಬ್ಯಾಡ್ ಲಕ್ಕನ್ನು ಗುಡ್ ಲಕ್ಕಿಗೆ ಟರ್ನ್ ಮಾಡ್ತದೆ. ಅದು ಬ್ಯಾಡ್ ಲಕ್ಕನ್ನು ನಿರ್ಮೂಲ ಮಾಡೋದು ಬೆಳ್ಳುಳ್ಳಿ ಮತ್ತು ಉಪ್ಪು. ಬೆಳ್ಳುಳ್ಳಿ ಮತ್ತು ಉಪ್ಪಿನಿಂದ ಒಂದು 3ರಿಂದ 5 ನಿಮಿಷ ಕೈ ಉಜ್ಜಿ ಕೊಡ್ರಿ. ಒತ್ತಿ ಬೆಳ್ಳುಳ್ಳಿ ರಸ ಅದ್ರ ಕೂಡಬೇಕು. ತಿಕ್ಕ್ರಿ. ಆಮೇಲೆ ಸ್ವಚ್ಛ ಕೈ ತೊಳ್ಕೊಂಬಿಡ್ರಿ. ಕೈ ತೊಳ್ಕೊಂಡ್ರೆ ಹೊರಗಡೆ ಸಿಂಕ್ನಾಗ ತೊಳ್ಕೊರಿ, ಅಥವಾ ಅದನ್ನು ಉಪ್ಪಿನ ಪುಡಿ ಮತ್ತು ಬೆಳ್ಳುಳ್ಳಿ ಇದ್ದದ್ದನ್ನು ಇದ್ರಾಗರ ಹಾಕಿರಿ, ಯಾವುದೋ ಕಮೋಡ್ನಾಗರ ಹಾಕಿರಿ, ಅಥವಾ ಹೊರಗರ ತೊಳ್ಕೊರಿ. ಎಲ್ಲ ಒಟ್ಟು ನಿಮ್ಮ ಕೈ ಸ್ವಚ್ಛ ಮಾಡ್ಕೊರಿ. ಆದಮೇಲೆ ಈ ಥರ ಒಂದು ಹಸಿರು ಪೆನ್ ತೊಗೊರಿ. ಸ್ವಚ್ಛ ಒರೆಸ್ಕೊಂಡ್ರಿ. ಹಸಿರು ಪೆನ್ ತೊಗೊಂಡು ಇಲ್ಲೇ 751 ಅಂತ ಬರ್ಕೋಬೇಕು. 7 5 1 7 5 1 7 5 1 751 ಬರ್ಕೊಂಡು ನಿಮ್ಮ ಕೆಲಸಕ್ಕೆ ಹೋಗ್ರಿ. ಇಷ್ಟೇ, ವೆರಿ ಸಿಂಪಲ್ ಅದ. ಬಟ್ ಇದು ಯಾವ ಕಾಲಕ್ಕೆ ಹೆಂಗೆ ನಿಮ್ಮ ವಿಧಿ ಟರ್ನ್ ಆಗುತ್ತೆ ಗೊತ್ತಿಲ್ಲ. ನಿಮ್ಮ ಗುಡ್ ಲಕ್ ಚೇಂಜ್ ಆಗುತ್ತೆ ಗೊತ್ತಿಲ್ಲ. ಮಾಡಿರಿ, ಬ್ಯಾಸಿಲ್ದ ಮಾಡಬೇಕು. ಇವೆಲ್ಲ ಸುಮ್ಮನೆ ವಿಧಿ ಕಾಡ್ತದ, ಮಾಡಿ ಕೆಲಸ ಆಗೋದಿಲ್ಲ, ಹಂಗೆ ತೋಳಾಡ ಕುಂತ್ರೆ ಯಾರು ನಿಮ್ಮನ್ನು ಮಾಡ್ತಾರೆ? ಇದಕ್ಕೆ ರೊಕ್ಕ ಇಲ್ಲದ ಮಾಡೋಕ್ಕೆ ಕಲೀರಿಲ್ಲ. ರೊಕ್ಕ ಇಲ್ಲದ ಮಾಡಿರಿ, ಚೇಂಜ್ ಆದ್ರೆ ಆಗಿರ್ತದೆ. ಈ ಗಂಟೆ ಏನಾಗುತ್ತೆ, ಒಂದು ಬೆಳ್ಳುಳ್ಳಿ ಸಣ್ಣಗೆ ಜಜ್ತೀರಿ, 2 ಚಮಚ ಉಪ್ಪು ಹಾಕ್ತೀರಿ, ತಿಕ್ತೀರಿ, ಸ್ವಚ್ಛ ಮಾಡ್ಕೊತೀರಿ, 751 ಬರ್ಕೊಂಡು ಕೆಲಸಕ್ಕೆ ಹೋಗ್ತೀರಿ. ದಿಸ್ ನೋಡ್ರಿ. ಇವಕ್ಕೆ ಒಂದು ಟೈಮ್ ಅದ. 21 ದಿವಸ, 51 ದಿವಸ, 111 ದಿವಸ. ಇವನ್ನ ಈ ಸ್ಲ್ಯಾಬ್ 21 ದಿವಸದ ಮಾಡಿರಿ, ಆಗಲಿಲ್ಲ 51 ದಿವಸ ಮಾಡಿರಿ, ಆಗಲಿಲ್ಲ 111 ದಿವಸ ಮಾಡಿರಿ. ಈ 111 ದಿವಸ ಹೋಗೋದು 1-2 ಪ್ಯಾಕೆಟ್ ಉಪ್ಪು. ಹೌದಾ? 1 ಪಾವು ಕಿಲೋ ಬೆಳ್ಳುಳ್ಳಿ. ಹೌದಾ? ಅದಕ್ಕೆ ಎಷ್ಟು ಕಾಸ್ಟ್ ಅದ? ಹೋಗಿರ್ತದೆ. ಲಕ್ ಚೇಂಜ್ ಆಗುತ್ತೆ. ನಾ ಏನು ಹೇಳಿ ಮತ್ತು ಆಮೇಲೆ ಗ್ರೀನ್ ಪೆನ್ನಿಂದ 751 ಬರೀತೀರಿ. ಇದು ದೇವತೆಗಳಿಗೆ ಸಂಬಂಧಿಸಿದಂಥ ಒಂದು ನಂಬರ್, ಡಿವೈನ್ ಕೋಡ್ ಅಂತೀವಿ ನಾವು. ಡಿವೈನ್ ಕೋಡ್ ಇದನ್ನು ಬರ್ಕೊಂಡು ಹೋಗ್ರಿಲ್ಲ.
ಇಷ್ಟೇ ನೀವು ಮಾಡೋದು. ಕೆಲವು ಮಂದಿ ಮನೆಕಟ್ಟಿ ಮ್ಯಾಗ ಬರೀತಾರೆ ಹಿಂಗೆ, ಇಲ್ಲೇ 751 ಬರೀತಾರೆ, ಕೆಲವು ಮಂದಿ ಇಲ್ಲಿ ಬರೀತಾರೆ. ನೀವು ನೋಡ್ರಿ, ಒಂದ್ರ ಮ್ಯಾಗ ಒಂದು ಕಡೆ ಕಾನ್ಸಂಟ್ರೇಟ್ ಮಾಡಿರಿ. ಒಂದು ದಿವಸ ಇಲ್ಲೇ ಒಂದು ದಿವಸ ಇಲ್ಲೆಲ್ಲ, ಒಂದು ಕಡೆ ಅಥವಾ ಎರಡು ಕಡೆನೂ ಕೆಲವು ಮಂದಿ ಬರ್ಕೊತಾರೆ, ಯಾಕಪ್ಪ ಇರಲಿ ಅಂತಿಕೊಂಡು. ಸೊ ನಾನಂತೂ ಹೇಳೀನಿ, ಮಾಡೋದು ನಿಮ್ಮ ಜವಾಬ್ದಾರಿ. ಆಗಲಿಲ್ಲ ಬೈಬೇಡ್ರಿ. ನಿಮಗೆ ಒಳ್ಳೆಯದಕ್ಕೆ ಹೇಳಿದ್ದೀನಿ. ನೀವು ಮನಸ್ಸಿಟ್ಟು ಮಾಡಿದ್ರೆ ನನಗೆ ವಿಶ್ವಾಸದ ಗ್ಯಾರಂಟಿ ನಿಮ್ಮಲ್ಲಿ ಬದಲಾವಣೆ ಆಗುತ್ತೆ. ನಿಮ್ಮ ಕೆಲಸಗಳು ಕಾರ್ಯಗಳು ಆಗ್ತವೆ, ವಿಶ್ ಫುಲ್ಫಿಲ್ಮೆಂಟ್ ಆಗ್ತದೆ. ಅದು ನಿಮ್ಮ ಮಗಳ ಮದುವೆ ಇರಲಿ, ಪ್ರಮೋಷನ್ ಇರಲಿ, ಟ್ರಾನ್ಸ್ಫರ್ ಇರಲಿ, ಏನದ ವಿಶ್ ಮಾಡ್ಕೋರಿ. ಇದನ್ನು ತಿಕ್ಕಿದ ಮೇಲೆ 751 ಬರೀ ಮುಂದೆ ವಿಶ್ ಮಾಡ್ಕೋರಿ. ವಿಶ್ ಮಾಡ್ಕೊಂಡು ಹೊಂಟ್ಬಿಟ್ರೆ ಅಷ್ಟೇ. ಇದ್ರ ಕೂಡ ಅನೇಕ ಅದಾವ, ಬರೀ ಇದು ಒಂದು ಮಾಡಿರಿ ಸದ್ಯಕ್ಕೆ. ಹೌದಾ? ಮಾಡ್ತಾ ಹೋಗ್ರಿ, ನಾ ಹೇಳ್ತಾ ಹೋಗ್ತೀನಿ, ನೀವು ಮಾಡ್ತಾ ಹೋಗ್ರಿ. ನಾ ಹೇಳಿಲ್ಲವ, ಲಾಟ್ರಿ 5-6 ಕೋಟಿ ಲಾಟ್ರಿ ಟಿಕೆಟ್ನೊಳಗೆ ಒಂದು 2-3 ಸಾವಿರ ಜನರಿಗೆ ಲಾಟ್ರಿ ಹತ್ತದ್ರಪ್ಪ. ಹಂಗಿದು ನಿಮ್ಮ ನಶೀಬ ಚೆಕ್ ಮಾಡೋಕ್ಕೆ ಮಾಡಿ ನಾ ಹೇಳಿದ್ದನ್ನು. ಮತ್ತು ಕೊಟ್ಟಿ ನಶೀಬಿತ್ತು ನಾನಲ್ಲಿ ಏನು ಮಾಡಲಿ? ಆದರೆ ಕೊಟ್ಟಿ ನಶೀಬಂತ ನಾನು ಅನ್ನೋದಿಲ್ಲ, ಇದ್ದು ಗ್ಯಾರಂಟಿ ಇರ್ತದೆ. ನೀವು ಸಹನೆಯಿಂದ ಮಾಡಬೇಕಷ್ಟೇ. ಮಾಡಿ ನೋಡ್ತೀರಾ. ನೀವು ನನಗೆ ಹೇಳೋದು ಬೇಕಾಗಿಲ್ಲ. ನಿಮಗೆ ಚಲೋ ಆಗಿ ನಿಮ್ಮ ಬಾಯೊಳಗೆ ನಿಮ್ಮ ಕಣ್ಣೊಳಗೆ ಒಂದಿಷ್ಟು ಆನಂದ, ಬಾಯೊಳಗೆ ಒಂದಿಷ್ಟು ಮುಗುಳಿಗೆ ಬಂದ್ರೆ ನಮ್ಮ ಶ್ರಮ ಸಾರ್ಥಕ ಆಗುತ್ತೆ. ನಾ ಹೇಳಿದ್ದು ಸಾರ್ಥಕ ಆಗ್ತದೆ, ನನ್ನ ಆಸೆ ಸಾರ್ಥಕ ಆಗ್ತದೆ. ಇಷ್ಟೇ. ನೀವು ಕೊಡೋದು ಬೇಕಾಗಿಲ್ಲ, ಏನು ರೊಕ್ಕ ಕೊಡೋದು ಬೇಕಾಗಿಲ್ಲ ನನಗೆ. ಹೌದಾ? ಆದರೆ ಬೈಕೋಬೇಡ್ರಿ. ನಿಮ್ಗೆ ನೀವು ಕೇಳಿಲ್ಲ, ಮತ್ತು ನೀವೇನು ನನ್ನ ಸಂಬಂಧಿಗಳೆಲ್ಲ ಏನೂ ಅಲ್ಲ. ನಿಮ್ಗೆ ಒಳ್ಳೆಯದನ್ನು ಬಯಸಿ ನಾನು ಹೇಳ್ತಾ ಇದ್ದೀನಿ, ಇಷ್ಟೇ. ಅದನ್ನು ನಾನು ವೀಕ್ನೆಸ್ ಅಂತ ತಿಳ್ಕೊರಿ. ನನ್ನೊಂದು ಹೋರಾಟ ಇದೆ. ಎಲ್ಲರ ಬಾಯೊಳಗೆ ಮುಗುಳೋಗಿ ಬರಬೇಕು, ತುಟಿ ಅರಳಬೇಕು, ಸಂತೋಷದಿಂದ ಕಣ್ಣು ಅರಳಬೇಕು, ಇಷ್ಟೇ. ಗಿಡದಂಥ ಗಿಡ ಸಹಿತ ಕೆಲಸ ಮಾಡ್ತಾವ. ಮನುಷ್ಯರಾಗಿ ನಾವು ಮಾಡ್ಲಿಕ್ಕಂದ್ರೆ ಬಂತೇನಾ? ಅದು ಕಾರಣ ಮಾಡಿ ನೋಡ್ರಿ. ನನಗೆ ಗ್ಯಾರಂಟಿ ಅದ, 120-50% ಮಂದಿಗೆ, 100 ಲಾಟ್ರಿಗಿಂತ ಹೆಚ್ಚಿನದು, 120-50% ಮಂದಿಗೆ ಇದು ಲಾಭ ಖಂಡಿತವಾಗಿಯೂ ಆಗ್ತದೆ. ವೆರಿ ಸಿಂಪಲ್ ಟೆಕ್ನಿಕ್. ಮಾಡ್ತೀರಾ? ಮಾಡಿ ನೋಡ್ರಿ.